ನಮಸ್ತೆ ಫ್ರೆಂಡ್ಸ್, 2024ರ ಕೊನೆಯ ಅಮಾವಾಸ್ಯೆ ಸೋಮವತಿ ಅಮಾವಾಸ್ಯೆ ಬಂದಿದೆ ಡಿಸೆಂಬರ್ 30ರಂದು. ಮತ್ತು ಎಳ್ಳು ಅಮಾವಾಸ್ಯೆನೂ ಅಂತೀವಿ. ಅದರ ಸೋಮವತಿ ಅಮಾವಾಸ್ಯೆಯ ಪ್ರಯೋಜನಗಳೇನೆಂದರೆ, ಅಮಾವಾಸ್ಯೆ ಪೂಜೆ ಮಾಡ್ಕೊಳ್ಳೋದ್ರಿಂದ ನಮಗೆ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ. ಇದರಿಂದ ನಾವು ಯಶಸ್ಸು ಕಾಣ್ಬೋದು, ಸಂತೋಷ ಮತ್ತು ಸಂಪತ್ತನ್ನು ಪಡೆಯಬಹುದು ಅನ್ನೋ ನಂಬಿಕೆ ಇದೆ. ಹಾಗೆ ಮಾರ್ಗಶಿರ ಮಾಸ ಮುಗಿದು ಆಮೇಲೆ ಪುಷ್ಯ ಮಾಸ ಆರಂಭವಾಗುತ್ತದೆ. ಫ್ರೆಂಡ್ಸ್, ನಾವು ನಾಳೆ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸೋದಾದರೆ ತುಂಬ ಒಳ್ಳೆಯದು. ರುದ್ರಾಭಿಷೇಕ ಮಾಡಿಸ್ಕೊಂಡು ಬನ್ನಿ. ಹಾಗೆ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸಾಲ ಬಾಧೆ ಇದ್ದರೆ ಮತ್ತು ಧನ ಪ್ರಾಪ್ತಿಗೆ, ಪುತ್ರ ಸಂತಾನಕ್ಕೆ, ಕಂಕಣ ಭಾಗ್ಯಕ್ಕೆ ಈ ಅಮಾವಾಸ್ಯೆ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಸೋಮವತಿ ಅಮಾವಾಸ್ಯೆಯ ಮಂತ್ರನೂ ಹೇಳ್ತೀನಿ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಮಃ ಶಿವಾಯ. ಓಂ ಕುಲದೇವತಾಭ್ಯೋ ನಮಃ ಅಂತ ಹೇಳ್ಕೊಂಡು ವಿಷ್ಣುಗೆ ಪೂಜೆ ಮಾಡ್ಕೊಳ್ಳಿ. ಹಾಗೆ ಶಿವನಿಗೂ ಪೂಜೆ ಮಾಡ್ಕೊಳ್ಳಿ. ಈ ಡಿಸೆಂಬರ್ 30ರಂದು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತಕ್ಕೆ ಪ್ರಾರಂಭವಾಗುತ್ತೆ ಅಮಾವಾಸ್ಯೆ. 4:01ರಿಂದ 31ರ ಮುಂಜಾನೆ ಅಂದರೆ ಮಂಗಳವಾರ 3:56ಕ್ಕೆ ಮುಕ್ತಾಯವಾಗುತ್ತದೆ. ಹಾಗಾಗಿ ಬೆಳಗ್ಗೆನೇ ನಮಗೆ ಸೋಮವಾರ ಫುಲ್ ಅಮಾವಾಸ್ಯೆ ಸಿಗುತ್ತೆ. ಹಾಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಇಲ್ಲ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊತೀವಿ ಅನ್ನೋದಾದರೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಹಾಗೆ ಪಿತೃಗಳಿಗೆ ನಾಳೆ ಸ್ವಲ್ಪ ಅನ್ನ ಮೊಸರು ಎಡೆ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಧನ್ಯವಾದಗಳು.